ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಬಿಕೆ ಹರಿಪ್ರಸಾದ್ ಅವರು ಆಡಿದ ಮಾತಿಗೆ ಬಿಜೆಪಿಯವರು ಆಕ್ರೋಶಭರಿತವಾಗಿ ಅವರನ್ನ ಸದನದಿಂದ ಹೊರಗಡೆ ಕಳಿಸಬೇಕು ಅಂತೇಳಿ ಆಗ್ರಹಿಸ್ತಾರೆ. ಆಮೇಲೆ ಏನಾಯ್ತು? ನಗರಬಾಬು, ಕಳೆದ ವಾರ ಶುರು ಅಧಿವೇಶನ ಏನಿತ್ತು, ಆ ಅಧಿವೇಶನದಲ್ಲಿ ರಾಜ್ಯಪಾಲ ಆದಂತಹ ಗದ್ದಲ ಗಲಾಟೆ ಈವರೆಗೂ ಕೂಡ ನಿಲ್ತಾ ಇಲ್ಲ. ರಾಜ್ಯಪಾಲರ ಭಾಷಣದ ವೇಳೆ ಆದಂತಹ ಒಂದು ಗದ್ದಲ, ಅದರಲ್ಲಿ ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರು ಆ ವಿಚಾರ ಇವತ್ತಿಗೂ ಕೂಡ ಕಡಿಮೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇದೆ. ಇವತ್ತು ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಆಗುವಂತಹ ಚರ್ಚೆಯ ವೇಳೆ ಇವತ್ತು ಬಿಕೆ ಹರಿಪ್ರಸಾದ್ ಅವರು ಮತ್ತೆ ಬಿಜೆಪಿ ನಾಯಕರ ಜೊತೆಗೆ ಒಂದಷ್ಟು ಚರ್ಚೆ ಗದ್ದಲ ಶುರುವಾಗತ್ತೆ. ಅದು ಯಾವಾಗ ರಾಜ್ಯಪಾಲರಿಗೆ ಕೈಯನ್ನು ತೋರಿಸಿ ಮಾತಾಡ್ತಾರೆ ಬಿಕೆ ಹರಿಪ್ರಸಾದ್, ಅವರನ್ನ ಮೊದಲು ಹೊರಗೆ ಹಾಕಿ ಅಂತಕ್ಕಂತಹ ಒಂದು ಆಕ್ರೋಶದ ಮಾತುಗಳನ್ನ ಬಿಜೆಪಿಯ ಶಾಸಕರ ಪರಿಷತ್ ಸದಸ್ಯರುಗಳು ಹೇಳ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಮತ್ತೆ ಆಕ್ರೋಶ ಭರಿತರಾಗಿ ಇದ್ದಂತಹ ಬಿಕೆ ಹರಿಪ್ರಸಾದ್ ಅವರು ಇನ್ನೇನು ರಾಜ್ಯಪಾಲರಿಗೆ ಹಾಗಿದ್ರೆ ಕೈ ತೋರಿಸ್ತಾನೆ, ಕಾಲು ತೋರಿಸ್ಬೇಕಿತ್ತ ಅಂತಕ್ಕಂಥ ಮಾತನಾಡ್ತಾರೆ. ಇದರಿಂದ ಕೆರಳದಂತಹ ಬಿಜೆಪಿಯ ಎಲ್ಲಾ ಸದಸ್ಯರು ಕೂಡ ಆಕ್ರೋಶ ಭರಿತರಾಗಿ ಅವರು ಕೂಡ ಗದ್ದಲಕ್ಕೆ ಇಳಿತಾರೆ, ಜೋರಾಗಿ ಗಲಾಟೆ ಗದ್ದಲವನ್ನ ಮಾಡ್ತಾರೆ. ಸಭಾಪತಿಯವರ ಬಳಿ ಕೂಡ ಹೋಗುವಂತ ಪ್ರಯತ್ನಗಳಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಸದನ ಕಂಟ್ರೋಲ್ ತಪ್ಪುವಂತಹ ಸಾಧ್ಯತೆಗಳಾಗುವ ಹಿನ್ನೆಲೆಯಲ್ಲಿ ಆಗ ಸುಮಾರು 10 ನಿಮಿಷಗಳ ಕಾಲ ಸದನವನ್ನು ಕೂಡ ಮುಂದೂಡಬೇಕಾಗಿ ಬಂತು. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಈಗ ಬಿಜೆಪಿಯವರ ಆಗ್ರಹ ಇರತಕ್ಕಂಥದ್ದು ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರು ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ ಮತ್ತೆ ರಾಜ್ಯಪಾಲರಿಗೆ ನಿಂದಿಸುವಂತಹ ಕೆಲಸ ಮಾಡಿದ್ದಾರೆ. ಹೀಗಾಗಿ ಬಿಕೆ ಹರಿಪ್ರಸಾದ್ ಅವರ ಅಮಾನತು ಆಗ್ಬೇಕು, ಎಕ್ಸೆಲ್ ಆಗ್ಬೇಕು ಅಂತಕ್ಕಂತಹ ಒಂದಷ್ಟು ಆಗ್ರಹಗಳನ್ನ ಮುಂದಿಟ್ಟಿರ್ತಕ್ಕಂಥ. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ 2-3 ದಿನಗಳಲ್ಲಿ ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಆದರೆ ಸಭಾಪತಿಯವರು ಅವಕಾಶವನ್ನು ಕೊಟ್ಟಿರಲಿಲ್ಲ. ಕಾರಣ ಬೇರೆ ಬೇರೆ ವಿಚಾರಗಳಿದೆ, ಚರ್ಚೆ ಆಗಿತ್ತು. ಅದಾದ ನಂತರ ಚರ್ಚೆ ಮಾಡೋಣ ಅಂತ ಹೇಳಿ ಮುಂದೂಡಿಕೆ ಆಗ್ತಾ ಬರ್ತಾ ಇತ್ತು. ಆದ್ರೆ ಇವತ್ತು ಮತ್ತೆ ಅಧಿವೇಶನದಲ್ಲಿ ಇದೇ ವಿಚಾರ ಪರಿಷತ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಗದ್ದಲಗಳು ಕೂಡ ಕೋಲಾಹಲಕ್ಕೆ ಕಾರಣ ಆಯಿತು. ಸೊ ಪರಿಣಾಮವಾಗಿ 10 ನಿಮಿಷಗಳ ಕಾಲ ಸದನವನ್ನು ಮುಂದೂಡಿದ್ದಾರೆ. ಮತ್ತೆ ಅಧಿವೇಶನ ಶುರುವಾದಂತಹ ಸಂದರ್ಭದಲ್ಲಿ ಮತ್ತೆ ಪುನರಾರಂಭ ಆದಂತಹ ಸಂದರ್ಭದಲ್ಲಿ ಮತ್ತೆ ಏನಾದ್ರು ಇದೇ ವಿಚಾರವನ್ನು ಎತ್ತುತ್ತಾರಾ ಅಥವಾ ಸಭಾಪತಿ ಅವರು ಇದಕ್ಕೆ ಯಾವ ರೀತಿಯಾಗಿ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಮತ್ತೆ ಸದನವನ್ನು ನಡೆಯುತ್ತಾ ಅಥವಾ ಮತ್ತೆ ಮುಂದೂಡಿಕೆ ಆಗುತ್ತಾ ಅನ್ನೋದನ್ನ ಕಾದುಹುಡುಕಾಗಿರ್ತಕ್ಕಂಥದ್ದು. ನಗರದ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಬಿಕೆ ಹರಿಪ್ರಸಾದ್ ಅವರು ಆಡಿದ ಮಾತಿಗೆ ಬಿಜೆಪಿಯವರು ಆಕ್ರೋಶಭರಿತವಾಗಿ ಅವರನ್ನ ಸದನದಿಂದ ಹೊರಗಡೆ ಕಳಿಸಬೇಕು ಅಂತೇಳಿ ಆಗ್ರಹಿಸ್ತಾರೆ. ಆಮೇಲೆ ಏನಾಯ್ತು? ನಗರಬಾಬು, ಕಳೆದ ವಾರ ಶುರು ಅಧಿವೇಶನ ಏನಿತ್ತು, ಆ ಅಧಿವೇಶನದಲ್ಲಿ ರಾಜ್ಯಪಾಲ ಆದಂತಹ ಗದ್ದಲ ಗಲಾಟೆ ಈವರೆಗೂ ಕೂಡ ನಿಲ್ತಾ ಇಲ್ಲ. ರಾಜ್ಯಪಾಲರ ಭಾಷಣದ ವೇಳೆ ಆದಂತಹ ಒಂದು ಗದ್ದಲ, ಅದರಲ್ಲಿ ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರು ಆ ವಿಚಾರ ಇವತ್ತಿಗೂ ಕೂಡ ಕಡಿಮೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇದೆ. ಇವತ್ತು ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಆಗುವಂತಹ ಚರ್ಚೆಯ ವೇಳೆ ಇವತ್ತು ಬಿಕೆ ಹರಿಪ್ರಸಾದ್ ಅವರು ಮತ್ತೆ ಬಿಜೆಪಿ ನಾಯಕರ ಜೊತೆಗೆ ಒಂದಷ್ಟು ಚರ್ಚೆ ಗದ್ದಲ ಶುರುವಾಗತ್ತೆ. ಅದು ಯಾವಾಗ ರಾಜ್ಯಪಾಲರಿಗೆ ಕೈಯನ್ನು ತೋರಿಸಿ ಮಾತಾಡ್ತಾರೆ ಬಿಕೆ ಹರಿಪ್ರಸಾದ್, ಅವರನ್ನ ಮೊದಲು ಹೊರಗೆ ಹಾಕಿ ಅಂತಕ್ಕಂತಹ ಒಂದು ಆಕ್ರೋಶದ ಮಾತುಗಳನ್ನ ಬಿಜೆಪಿಯ ಶಾಸಕರ ಪರಿಷತ್ ಸದಸ್ಯರುಗಳು ಹೇಳ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಮತ್ತೆ ಆಕ್ರೋಶ ಭರಿತರಾಗಿ ಇದ್ದಂತಹ ಬಿಕೆ ಹರಿಪ್ರಸಾದ್ ಅವರು ಇನ್ನೇನು ರಾಜ್ಯಪಾಲರಿಗೆ ಹಾಗಿದ್ರೆ ಕೈ ತೋರಿಸ್ತಾನೆ, ಕಾಲು ತೋರಿಸ್ಬೇಕಿತ್ತ ಅಂತಕ್ಕಂಥ ಮಾತನಾಡ್ತಾರೆ. ಇದರಿಂದ ಕೆರಳದಂತಹ ಬಿಜೆಪಿಯ ಎಲ್ಲಾ ಸದಸ್ಯರು ಕೂಡ ಆಕ್ರೋಶ ಭರಿತರಾಗಿ ಅವರು ಕೂಡ ಗದ್ದಲಕ್ಕೆ ಇಳಿತಾರೆ, ಜೋರಾಗಿ ಗಲಾಟೆ ಗದ್ದಲವನ್ನ ಮಾಡ್ತಾರೆ. ಸಭಾಪತಿಯವರ ಬಳಿ ಕೂಡ ಹೋಗುವಂತ ಪ್ರಯತ್ನಗಳಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಸದನ ಕಂಟ್ರೋಲ್ ತಪ್ಪುವಂತಹ ಸಾಧ್ಯತೆಗಳಾಗುವ ಹಿನ್ನೆಲೆಯಲ್ಲಿ ಆಗ ಸುಮಾರು 10 ನಿಮಿಷಗಳ ಕಾಲ ಸದನವನ್ನು ಕೂಡ ಮುಂದೂಡಬೇಕಾಗಿ ಬಂತು. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಈಗ ಬಿಜೆಪಿಯವರ ಆಗ್ರಹ ಇರತಕ್ಕಂಥದ್ದು ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರು ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ ಮತ್ತೆ ರಾಜ್ಯಪಾಲರಿಗೆ ನಿಂದಿಸುವಂತಹ ಕೆಲಸ ಮಾಡಿದ್ದಾರೆ. ಹೀಗಾಗಿ ಬಿಕೆ ಹರಿಪ್ರಸಾದ್ ಅವರ ಅಮಾನತು ಆಗ್ಬೇಕು, ಎಕ್ಸೆಲ್ ಆಗ್ಬೇಕು ಅಂತಕ್ಕಂತಹ ಒಂದಷ್ಟು ಆಗ್ರಹಗಳನ್ನ ಮುಂದಿಟ್ಟಿರ್ತಕ್ಕಂಥ. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ 2-3 ದಿನಗಳಲ್ಲಿ ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಆದರೆ ಸಭಾಪತಿಯವರು ಅವಕಾಶವನ್ನು ಕೊಟ್ಟಿರಲಿಲ್ಲ. ಕಾರಣ ಬೇರೆ ಬೇರೆ ವಿಚಾರಗಳಿದೆ, ಚರ್ಚೆ ಆಗಿತ್ತು. ಅದಾದ ನಂತರ ಚರ್ಚೆ ಮಾಡೋಣ ಅಂತ ಹೇಳಿ ಮುಂದೂಡಿಕೆ ಆಗ್ತಾ ಬರ್ತಾ ಇತ್ತು. ಆದ್ರೆ ಇವತ್ತು ಮತ್ತೆ ಅಧಿವೇಶನದಲ್ಲಿ ಇದೇ ವಿಚಾರ ಪರಿಷತ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಗದ್ದಲಗಳು ಕೂಡ ಕೋಲಾಹಲಕ್ಕೆ ಕಾರಣ ಆಯಿತು. ಸೊ ಪರಿಣಾಮವಾಗಿ 10 ನಿಮಿಷಗಳ ಕಾಲ ಸದನವನ್ನು ಮುಂದೂಡಿದ್ದಾರೆ. ಮತ್ತೆ ಅಧಿವೇಶನ ಶುರುವಾದಂತಹ ಸಂದರ್ಭದಲ್ಲಿ ಮತ್ತೆ ಪುನರಾರಂಭ ಆದಂತಹ ಸಂದರ್ಭದಲ್ಲಿ ಮತ್ತೆ ಏನಾದ್ರು ಇದೇ ವಿಚಾರವನ್ನು ಎತ್ತುತ್ತಾರಾ ಅಥವಾ ಸಭಾಪತಿ ಅವರು ಇದಕ್ಕೆ ಯಾವ ರೀತಿಯಾಗಿ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಮತ್ತೆ ಸದನವನ್ನು ನಡೆಯುತ್ತಾ ಅಥವಾ ಮತ್ತೆ ಮುಂದೂಡಿಕೆ ಆಗುತ್ತಾ ಅನ್ನೋದನ್ನ ಕಾದುಹುಡುಕಾಗಿರ್ತಕ್ಕಂಥದ್ದು. ನಗರದ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಬಿಕೆ ಹರಿಪ್ರಸಾದ್ ಅವರು ಆಡಿದ ಮಾತಿಗೆ ಬಿಜೆಪಿಯವರು ಆಕ್ರೋಶಭರಿತವಾಗಿ
ಅವರನ್ನ ಸದನದಿಂದ ಹೊರಗಡೆ ಕಳಿಸಬೇಕು ಅಂತೇಳಿ ಆಗ್ರಹಿಸ್ತಾರೆ. ಆಮೇಲೆ ಏನಾಯ್ತು? ನಗರಬಾಬು, ಕಳೆದ ವಾರ ಶುರು ಅಧಿವೇಶನ ಏನಿತ್ತು, ಆ ಅಧಿವೇಶನದಲ್ಲಿ ರಾಜ್ಯಪಾಲ ಆದಂತಹ ಗದ್ದಲ ಗಲಾಟೆ ಈವರೆಗೂ ಕೂಡ ನಿಲ್ತಾ ಇಲ್ಲ. ರಾಜ್ಯಪಾಲರ ಭಾಷಣದ ವೇಳೆ ಆದಂತಹ ಒಂದು ಗದ್ದಲ, ಅದರಲ್ಲಿ ಪ್ರಮುಖವಾಗಿ BK ಹರಿಪ್ರಸಾದ್ ಅವರು ಆ ವಿಚಾರ ಇವತ್ತಿಗೂ ಕೂಡ ಕಡಿಮೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇದೆ. ಇವತ್ತು ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಆಗುವಂತಹ ಚರ್ಚೆಯ ವೇಳೆ ಇವತ್ತು BK ಹರಿಪ್ರಸಾದ್ ಅವರು ಮತ್ತೆ ಬಿಜೆಪಿ ನಾಯಕರ ಜೊತೆಗೆ ಒಂದಷ್ಟು ಚರ್ಚೆ ಗದ್ದಲ ಶುರುವಾಗತ್ತೆ. ಅದು ಯಾವಾಗ ರಾಜ್ಯಪಾಲರಿಗೆ ಕೈಯನ್ನು ತೋರಿಸಿ ಮಾತಾಡ್ತಾರೆ BK ಹರಿಪ್ರಸಾದ್, ಅವರನ್ನ ಮೊದಲು ಹೊರಗೆ ಹಾಕಿ ಅಂತಕ್ಕಂತಹ ಒಂದು ಆಕ್ರೋಶದ ಮಾತುಗಳನ್ನ ಬಿಜೆಪಿಯ ಶಾಸಕ ಪರಿಷತ್ ಸದಸ್ಯರುಗಳು ಹೇಳ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಮತ್ತೆ ಆಕ್ರೋಶ ಭರಿತರಾಗಿ ಇದ್ದಂತಹ BK ಹರಿಪ್ರಸಾದ್ ಅವರು ಇನ್ನೇನು ರಾಜ್ಯಪಾಲರಿಗೆ ಹಾಕಿದ್ರೆ ಕೈ ತೋರಿಸ್ತಾನೆ, ಕಾಲು ತೋರಿಸ್ಬೇಕಿತ್ತ ಅಂತಕ್ಕಂಥ ಮಾತನಾಡ್ತಾರೆ. ಇದರಿಂದ ಕೆರಳದಂತಹ ಬಿಜೆಪಿಯ ಎಲ್ಲಾ ಸದಸ್ಯರು ಕೂಡ ಆಕ್ರೋಶ ಭರಿತರಾಗಿ ಅವರು ಕೂಡ ಗದ್ದಲಕ್ಕೆ ಇಳಿತಾರೆ. ಜೋರಾಗಿ ಗಲಾಟೆ ಗದ್ದಲವನ್ನ ಮಾಡ್ತಾರೆ. ಸಭಾಪತಿಯವರ ಬಳಿ ಕೂಡ ಹೋಗುವಂತ ಪ್ರಯತ್ನಗಳಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಸದನ ಕಂಟ್ರೋಲ್ ತಪ್ಪುವಂತಹ ಸಾಧ್ಯತೆಗಳಾಗುವ ಹಿನ್ನೆಲೆಯಲ್ಲಿ ಆಗ ಸುಮಾರು 10 ನಿಮಿಷಗಳ ಕಾಲ ಸದನವನ್ನು ಕೂಡ ಮುಂದೂಡಬೇಕಾಗಿ ಬಂತು. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಈಗ ಬಿಜೆಪಿಯವರ ಆಗ್ರಹ ಇರತಕ್ಕಂಥದ್ದು ಪ್ರಮುಖವಾಗಿ BK ಹರಿಪ್ರಸಾದ್ ಅವರು ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ ಮತ್ತೆ ರಾಜ್ಯಪಾಲರಿಗೆ ನಿಲ್ಲಿಸುವಂತಹ ಕೆಲಸ ಮಾಡಿದ್ದಾರೆ. ಹೀಗಾಗಿ BK ಹರಿಪ್ರಸಾದ್ ಅವರ ಅಮಾನತು ಆಗ್ಬೇಕು, ಎಕ್ಸೆಲ್ ಆಗ್ಬೇಕು ಅಂತಕ್ಕಂತಹ ಒಂದಷ್ಟು ಆಗ್ರಹಗಳನ್ನ ಮುಂದಿಟ್ಟಿರ್ತಕ್ಕಂಥ. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ 2-3 ದಿನಗಳಲ್ಲಿ ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಆದರೆ ಸಭಾಪತಿಯವರು ಅವಕಾಶವನ್ನು ಕೊಟ್ಟಿರಲಿಲ್ಲ. ಕಾರಣ ಬೇರೆ ಬೇರೆ ವಿಚಾರಗಳಿದೆ, ಚರ್ಚೆ ಆಗಿತ್ತು. ಅದಾದ ನಂತರ ಚರ್ಚೆ ಮಾಡೋಣ ಅಂತ ಹೇಳಿ ಮುಂದೂಡಿಕೆ ಆಗ್ತಾ ಬರ್ತಾ ಇತ್ತು. ಆದ್ರೆ ಇವತ್ತು ಮತ್ತೆ ಅಧಿವೇಶನದಲ್ಲಿ ಇದೇ ವಿಚಾರವಾಗಿ ಪರಿಷತ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಗದ್ದಲಗಳು ಕೂಡ ಕೋಲಾಹಲಕ್ಕೆ ಕಾರಣ ಆಯಿತು. ಸೊ ಪರಿಣಾಮವಾಗಿ 10 ನಿಮಿಷಗಳ ಕಾಲ ಸದನವನ್ನು ಮುಂದೂಡಿದ್ದಾರೆ. ಮತ್ತೆ ಅಧಿವೇಶನ ಶುರುವಾದಂತಹ ಸಂದರ್ಭದಲ್ಲಿ ಮತ್ತೆ ಪುನರಾರಂಭ ಆದಂತಹ ಸಂದರ್ಭದಲ್ಲಿ ಮತ್ತೆ ಏನಾದ್ರು ಇದೇ ವಿಚಾರನ ಎತ್ತುತ್ತಾರಾ ಅಥವಾ ಸಭಾಪತಿ ಅವರು ಇದಕ್ಕೆ ಯಾವ ರೀತಿಯಾಗಿ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಮತ್ತೆ ಸದನವನ್ನು ನಡೆಯುತ್ತಾ ಅಥವಾ ಮತ್ತೆ ಮುಂದೂಡಿಕೆ ಆಗುತ್ತಾ ಅನ್ನೋದನ್ನ ಕಾದುಡುತ್ತಾಗಿರ್ತಕ್ಕಂಥದ್ದು. ನಗರದ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, BK ಹರಿಪ್ರಸಾದ್ ಅವರು ಆಡಿದ ಮಾತಿಗೆ ಬಿಜೆಪಿಯವರು ಆಕ್ರೋಶಭರಿತವಾಗಿ ಅವರನ್ನ ಸದನದಿಂದ ಹೊರಗಡೆ ಕಳಿಸಬೇಕು ಅಂತೇಳಿ ಆಗ್ರಹಿಸ್ತಾರೆ. ಆಮೇಲೆ ಏನಾಯ್ತು? ನಗರಬಾಬು, ಕಳೆದ ವಾರ ಶುರು ಅಧಿವೇಶನ ಏನಿತ್ತು, ಆ ಅಧಿವೇಶನದಲ್ಲಿ ರಾಜ್ಯಪಾಲ ಆದಂತಹ ಗದ್ದಲ ಗಲಾಟೆ ಈವರೆಗೂ ಕೂಡ ನಿಲ್ತಾ ಇಲ್ಲ. ರಾಜ್ಯಪಾಲರ ಭಾಷಣದ ವೇಳೆ ಆದಂತಹ ಒಂದು ಗದ್ದಲ, ಅದರಲ್ಲಿ ಪ್ರಮುಖವಾಗಿ BK ಹರಿಪ್ರಸಾದ್ ಅವರು ಆ ವಿಚಾರ ಇವತ್ತಿಗೂ ಕೂಡ ಕಡಿಮೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇದೆ. ಇವತ್ತು ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಆಗುವಂತಹ ಚರ್ಚೆಯ ವೇಳೆ ಇವತ್ತು BK ಹರಿಪ್ರಸಾದ್ ಅವರು ಮತ್ತೆ ಬಿಜೆಪಿ ನಾಯಕರ ಜೊತೆಗೆ ಒಂದಷ್ಟು ಚರ್ಚೆ ಗದ್ದಲ ಶುರುವಾಗತ್ತೆ. ಅದು